ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಆನ್ ಮಾಡ್ಕೊಂಡಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ನೋಡಿ ಅದನ್ನು ಮರಿಬೇಡಿ. ಸೊ ಇವತ್ತು ಊರೇನು ಮಲ್ಗೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ತನಯ ವಿಶಾಲು ಉದಿನಿ ಅಮ್ಮ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ. ಡೆಕೋರೇಷನ್ ಚೆನ್ನಾಗಿರುತ್ತೆ, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಫುಲ್ಲು ತುಂಬೋಗಿದ್ದಾರೆ ಗೈಸ್ ಓರಿಯನ್ ಮಾಲಲ್ಲಿ. ಒಳ್ಳೆ ಜಾತ್ರೆಗೆ ಬಂದಿರೋ ಥರ ಆಗುತ್ತೆ. ಭಯಂಕರ ಚೆನ್ನಾಗಿ ಗೈಸ್. ಕ್ರೌಡ್ ಗೊತ್ತಾ, ಬಟ್ ಲೈಟಿಂಗ್ ಚೆನ್ನಾಗಿರೋ ಥರ. ಒಳಗಡೆ ಓಡಾಡೋದಕ್ಕೆ ಜಾಗನೂ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಇರ್ತೀವಿ. ಸುಮ್ಮನೆ ನಾವು ಬಂದು ತುಂಬ ದಿವಸ ಆಗಿತ್ತು, ಹೋಗಿ ಬರೋಣ ಅಂತ ರೆಡಿಯಾಗಿ. ಮಕ್ಕಳನ್ನು ಕರ್ಕೊಂಡೋದಂಗೆ ಆಗುತ್ತೆ, ಸ್ವಲ್ಪ ಅವರಿಗೂ ಟೈಮ್ ಪಾಸ್ ಆಗುತ್ತೆ. ಯಾವಾಗಲೂ ಮನೇಲೇ ಕುತ್ಕೊಳ್ಳೋದು ಬೇಡ ಅಂತ. ಫುಲ್ಲು ಟ್ರಾಫಿಕ್ ಬೇರೆ ಅದರಲ್ಲಿ. ಮೈಸೂರು ದಸರಾ ಮಾಡಿ ಇವಾಗ ಜಾತ್ರೆ ತುಂಬ್ಕೊಂಡಿರ್ತಾರಲ್ಲ, ಆ ಥರ ತುಂಬ್ಕೊಂಬಿಟ್ಟವ್ರೆ ಫುಲ್ಲು ಓರೈನ್ ಮಾಲಲ್ಲಿ. ನಾವು ಮನೆ ಬಿಟ್ಟು ಆಲೆ 3/4 ಅವರ್ ಆಯಿತು. ನಮ್ಮ ಮನೆಯಿಂದ ತುಂಬ ಹತ್ರ ಓರಿಯನ್ ಮಾಲ್ಗೆ. ಆ್ಯಕ್ಚುಲಿ 1/4 ಗಂಟೆಲಿ ಬರ್ಬೋದು, ಆದರೆ ನಾವು 1 ಅವರ್ ಆಯಿತು ಇನ್ನೂ ರೀಚ್ ಆಗಿಲ್ಲ. ಫುಲ್ಲು ಟ್ರಾಫಿಕ್ ಜಾಮ್. ಫೈನಲಿ 1 ಅವರ್ ಆದಮೇಲೆ ರೀಚ್ ಆಗಿದ್ದೀವಿ ಗೈಸ್. ಏ ಆಯಿತು ನಡಿ. ಒಂದು ಬೈಕ್ ನೋಡ್ಬಿಟ್ಟು ಅವನೇ ತಲೆಗೆ ಕೈ ಹಾಕಿ ಶೂಟ್ ಮಾಡ್ತಾನೆ ಅವನೇ ಗೈಸ್. ಆ ಬೈಕ್ ತಗೋಬೇಕು ಅಂತ. ನಾನು ಕಾರ್ ತೊಗೋಬೇಕಂತ ಒಂದು ಬೈಕ್ ತಗೊಂಡು. ಫಸ್ಟ್ ಕಾರ್ ಬೇಕಂತಾನೆ ಮಕ್ಕಳಿರೋ ಮನೇಲಿ, ಆಮೇಲೆ ಬೈಕ್. ನನಗೆ ಬೈಕ್ ಬೇಕಂತ ಹೇಳಿ 2.5 ಲಕ್ಷ ರೂಪಾಯಿ ಬೈಕ್. ಅಪ್ಪ ಮುಖ ತೋರ್ಸೋದಂತೂ ಜೂಮ್ ಮಾಡ್ತೀನಿ ಅಂತಾನೆ. ನಮ್ಮಪ್ಪ ಯಾಕೆ ಕೊಡಿಸ್ಬೇಕು ನಿಮಗೆ? ಏನು ಎಲ್ಲ ಮದುವೆ ಆಗಿರೋದೇ ದೊಡ್ಡದು. ನಮ್ಮ ಅಪ್ಪನ ಗಾಡಿ ಬೇರೆ ಕೊಡಿಸ್ಬೇಕಂತ ಹೇಳಿ ಮಗಕ್ಕೆ ತೋರ್ತೀನಿ. ನಿಮ್ಮ ಮಗ ಹುಡುಗಿ ಕೊಟ್ಟಿರೋದೇ ದೊಡ್ಡ ವಿಷಯ. ಸಾಕಾಗಿದೆ. ಆ್ಯಕ್ಚುಲಿ ಲೈಟಿಂಗ್ ನೋಡೋಕ್ಕಂತಾನೆ ಬಂದಿದ್ದು. ಕ್ರೌಡು ಏನು ಮಾತಾಡೋದ್ರು ಕೇಳಿಸಲ್ಲ ಗೈಸ್, ವಾಯ್ಸ್ ಓವರ್ ಮಾಡ್ಕೋತೀವಿ. ಗೈಸ್ ನೋಡಿದ್ರಲ್ಲ, ಲೇಕೆಲ್ಲ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ. ಗಿಫ್ಟ್ ಬಾಕ್ಸ್ ಥರ ಮಾಡಿ ಲೈಟಿಂಗ್ ಮಾಡಿದ್ದಾರೆ. ನನಗಂತೂ ಬ್ಯೂಟಿಫುಲ್ ಅನ್ನಿಸ್ತು. ಸಖತ್ ಪೀಸಾಗಿತ್ತು. ಆದರೆ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಹಾಗೆ ನಾವು ಏನು ಮಾಡೋದು ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಫುಲ್ಲು ಡಿಸ್ಕಸ್ ಮಾಡ್ತಿದ್ವಿ. ಇಷ್ಟು ಜನ ಇದ್ದಾರೆ, ಎಲ್ಲೂ ಕೂರೋದಕ್ಕೂ ಜಾಗ ಇಲ್ಲ, ನಿಲ್ಲೋದಕ್ಕೂ ಜಾಗ ಇಲ್ಲ. ಏನಾದರೂ ತಿನ್ನೋಣ ಅಂದರೂ ಆಗಲ್ಲ. ನಮ್ಮ ತನ ಇಂಥ ಟೈಮಲ್ಲಿ ಕರ್ಕೊಂಡ್ಬಂದಿದ್ಯೋ ಮಮ್ಮಿ ನೀನು ಅಂತ ಫೀಲ್ ಮಾಡ್ತಾಯಿದ್ದ. ಅಪ್ಪುಗೇನೋ ಖುಷಿ ಆಗ್ತಿತ್ತು ಜನಗಳನ್ನ ನೋಡಿ, ಎಲ್ಲೋ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನನಗೂ ಒಂದು ಕಡೆ ಖುಷಿ ಆಯಿತು. ಆದರೆ ಏನಂದರೆ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಈ ವ್ಯೂ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನನಗೆ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಫೀಲ್ ಆಗ್ತಾ ಇರುತ್ತೆ. ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ನೋಡಿ ಹೇಗೆ ಕಾಣಿಸ್ತಿದೆ. ಆ ಗಿಫ್ಟ್ ಬಾಕ್ಸ್ ಎಲ್ಲ ಅಮೇಝಿಂಗ್ ಆಗಿದೆ ಅಲ್ಲ. ಆ ವಾಟರ್ ಫಾಲ್ ಆಗ್ತಾ ಇರೋದು, ಆ ಗಿಫ್ಟ್ ಬಾಕ್ಸ್ ತೇಲ್ತಾ ಇರೋದೆಲ್ಲ. ನಿಜ ಅಂಥ ಜಾಗದಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಂಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಪೀಸಾಗಿ ಒಂದು ಅರ್ಧ ಗಂಟೆ ಕೂತ್ಕೋಬೋದಾಗಿತ್ತು. ಬಟ್ ಎಲ್ಲೂ ಪ್ಲೇಸ್ ಇರಲಿಲ್ಲ, ಬ್ಯಾಡ್ ಲಕ್ ಅಂದ್ಕೊತೀನಿ. ಬಟ್ ಅಟ್ಲೀಸ್ಟ್ ಕಣ್ಣಿಗಾದರೂ ಸಿಕ್ತಲ್ಲ ನೋಡೋದಕ್ಕೆ, ಅದೇ ಖುಷಿ ಆಯಿತು. ಬ್ಯಾಂಗ್ಳೂರಲ್ಲಿ ಅಪರೂಪ ಅಲ್ವಾ ಈ ಥರ ಸೀನ್ಸ್ ಎಲ್ಲ. ಜನ ನೋಡಿ ಗೈಸ್, ಜಾತ್ರೆ ಥರ. ಬ್ಯಾಂಗ್ಳೂರು ಫುಲ್ಲು ಇಲ್ಲೇ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಕ್ರಿಸ್ಮಸ್ ಟ್ರೀ ಕೂಡ ತುಂಬ ಚೆನ್ನಾಗಿ. ಒಳಗಡೆ ಬಂದ್ವಿ, ಅಲ್ಲಿ ನೋಡಿ ರಿಮೋಟು ಮತ್ತು ಶೆಲ್ಲು, ವಯರ್ಸು, ಇದನ್ನೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ವೇಸ್ಟ್ ಆಗಿರೋವಂಥ ಐಟಮ್ಸಿಂದ ಒಂದು ಬ್ಯೂಟಿಫುಲ್ ಸ್ಟ್ಯಾಚು ಮಾಡಿದ್ದಾರೆ ಗೈಟ್. ಅಮೇಝಿಂಗ್ ಆಗಿದೆ ಗೈಸ್. ಅಲ್ಲಿಂದ ಹಾಗೆ ಒಳಗಡೆ ಬಂದರೆ ನೋಡಿ ಗೈಸ್, ಇಲ್ಲೂ ಅಷ್ಟೇ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ ಕ್ರೌಡ್ ಹೇಗಿದೆ ಅಂತ. ಸಿಟಿ ಮಾರ್ಕೆಟಲ್ಲಿ ಇರ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಕ್ರೌಡ್ ಇದೆ. ಇಲ್ಲಿ ಏನು ತಾನೇ ನಿಂತ್ಕೊಂಡು ನೋಡೋಕ್ಕಾಗುತ್ತೆ, ಅಥವಾ ಎಲ್ಲಿ ಕುತ್ಕೊಳ್ಳೋಕ್ಕಾಗುತ್ತೆ, ಅಥವಾ ಏನು ತಿನ್ನೋದಕ್ಕಾಗುತ್ತೆ? ಏನೂ ಆಗಲಿಲ್ಲ. ನಮಗೆ ಒಂಥರ ನಗು ಬರ್ತಿತ್ತು. ಇಷ್ಟು ಜನ ಇಲ್ಲಿ ಬಂದು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಅಂದ್ಕೊಂಡ್ವಿ ನಾವು ಅದೇ ಥರ ಬಂದಿದ್ದೀವಲ್ವ ಆಗಿದ್ರೆ ಅಂತ ಹೇಳಿಬಿಟ್ಟು. ಎಲ್ಲರೂ ಆ ಲೈಟಿಂಗ್ ನೋಡೋದಕ್ಕೋಸ್ಕರನೇ ಬಂದಿರ್ತಾರೆ. ಫ್ಯಾಮಿಲಿ ಎಲ್ಲ ರಜಾ ಇರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಒಂಥರ
ಕೂಲ್ ಮೂಡ್ ಅಂತಲೇ ಹೇಳ್ಬೋದು. ನಾವು ಹಾಗೆ ಲ್ಯಾಪ್ಟಾಪ್ ನೋಡೋಣ ಅಂತ ಹಾಗೆ ಇಲ್ಲಿ DJ ಪ್ರೋಗ್ರಾಮ್ ನಡೀತಾ ಇತ್ತು ಗೈಸ್. ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ, ಫುಲ್ ಡ್ಯಾನ್ಸಿಂಗ್ ಮಾಡಿಕೊಂಡು ಮರ ಎಲ್ಲ ಹತ್ತಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಕೊಂಬೆ ಎಲ್ಲ ಎಳ್ಕೊಂಡು ಯಾರಾದರೂ ಒಬ್ಬರು ಕಂಪಲ್ಸರಿ ಬಿತ್ತಿರ್ತಾರೆ ನನಗೆ ಗೊತ್ತಿರೋಂಗೆ. ಫೈನಲಿ ಮನೆ ಕಡೆ ಹೊರಟ್ವಿ. ಈ ಕ್ರೌಡಲ್ಲಿ ಏನೋ ನೋಡೋಕ್ಕೂ ಆಗಿಲ್ಲ, ಏನೋ ತಿನ್ನೋಕ್ಕೂ ಆಗಲ್ಲ. ಲೈಟಿಂಗ್ ನೋಡಿ ಖುಷಿ ಆಯ್ತು ಅಷ್ಟೇ. ಸೊ ಅದಕ್ಕೆ ಸಮಾಧಾನ ಮಾಡಿಕೊಂಡು ಈ ಕ್ರೌಡ್ನ ನೋಡಿ ಖುಷಿ ಪಟ್ಕೊಂಡು ಮನೆ ಕಡೆ ನಮ್ಮ ಪಯಣ. ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ, ಲೈಟಿಂಗ್ ಸಕ್ಕತ್ತಾಗಿದೆ, ಗಿಡಕ್ಕೆಲ್ಲ ಹಾಕಿರೋದು. ಬ್ಯೂಟಿಫುಲ್ ನೋಡಿ ಗೈಸ್. ಈ ಗಾಡಿ ತಗೋಬೇಕಂತೆ ಇವನು, ಗಾಡಿ ಕಳ್ಳ ಗೈಸ್. ಯಾರೋ ನಿಲ್ಸೋರೆ ಗೈಸ್, ಆ ಗಾಡಿ ಮೇಲೆ ಕೂರಿಸ್ಬಿಟ್ಟಿದ್ದೀನಿ ಅವನು. ಟ್ರಯಲ್ ಕಳ್ಳ ಕಳ್ಳ ಕಳ್ಳ, ಬೈಕ್ ಕಳ್ಳ, ಬೈಕ್ ಕಳ್ಳ. ಯಾವುದು ಯಾವ ಹಾಕ್ಬೇಕು ಹೇಳಿ ಇವಾಗ. ಇಪ್ಪ ನಡಿ ಅಲ್ವಾ ಗೈಸ್, ಅಷ್ಟೇ ಈಸಿ ಸಿಂಪಲ್ಲು. ಸುಮ್ಮನೆ ಯಾಕೆ ಒಂದೇ ಕಣ್ಣಲ್ಲಿ ಅಳ್ತೀಯ ಅಲ್ವಾ ಗೈಸ್. ಗಾಡಿ ತಗೋಬೇಕಂತ ಹುಚ್ಚಿಡ್ಕೊಂಬಿಟ್ಟೈತೆ ಅವನಿಗೆ. ಬಟ್ ನಾನು ತಗೊಳಕ್ಕೆ ಬಿಡಲ್ಲ ಗೈಸ್, ಸೀರಿಯಸ್ಲಿ ಬಿಡಲ್ಲ. ಫಸ್ಟ್ ಕಾರ್ ಬರೋವರೆಗೂ ಯಾವ ಗಾಡಿ ತಗೊಳಕ್ಕೂ ಅವನಿಗೆ ಪರ್ಮಿಷನ್ ಕೊಡಲ್ಲ ಗೈಸ್. ಆಯಿತಾ? ಏನು ಇಲ್ಲಿರೋ ಗಾಡಿನೆಲ್ಲ ಆದರೂ ಹೆಸರು ಆ ಬೈಕು ಈ ಬೈಕು ಮಾಲಲ್ಲಿ ನಿಲ್ಸಿರೋ ಗಾಡಿನೆಲ್ಲ ನೋಡ್ತಾರೆ. ಅಂಟರು ಪಂಟರು ತಗೋ ಇಲ್ಲ ಚೆನ್ನಾಗಿಲ್ಲ. ಏನು ತಿರ್ಕೊಂಡು ಹೊಡೋದು ಅಷ್ಟೇ. ಜೋರಾಗಿ ಹೇಳಾಯ್ತು. ತಗೊಂತೀನಿ ಬಾರೆ, ನೀನೇನು ಹೇಳೋದು? ಓ ಲೋಪ ಗೈಸ್, ವಿಡಿಯೋ ಮಾಡ್ತಿದ್ದೀನಿ ಅಂತ ಲೋಪ ಹೊಡಿತದೆ ಗೈಸ್. ನೋಡಿ ನಮ್ಮ ಬಡವ್ರ ಗಾಡಿ ಇಲ್ಲಿ ನಿಂತೈತೆ. ನನ್ನ ಡಾರ್ಲಿಂಗ್ ಗೈಸ್, 5 ವರ್ಷ ಆಯ್ತು ತಗೊಂಡು. ಹೆಂಗೈತೆ ಹಂಗೆ ಮೈ ಫೇವ್ರೆಟ್. ಗೋಯಿಂಗ್ ಗೈಸ್. ನಂಗಂತೂ ಹೋಗಕ್ಕೆ ಒಂದು ಕಡೆ ಬೋರ್ ಅನ್ನಿಸ್ತಿದೆ, ಇನ್ನೊಂದು ಕಡೆ ಹೋಗೋಕ್ಕೆ ಮನಸ್ಸಿಲ್ಲ. ಲೈಟಿಂಗ್ ಎಲ್ಲ ನನಗೆ ತುಂಬ ಇಷ್ಟ ಆಯ್ತಲ್ಲ. ಕತ್ತಲೆಯಲ್ಲಿ ಲೈಟಿಂಗ್ ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಮೈಸೂರಿಗೆ ಹೋದಾಗ ಲೈಟಿಂಗೋಸ್ಕರನೇ ನಾನು ಮೈಸೂರಿಗೆ ಹೋಗಿದ್ದಿದ್ದು. ತುಂಬ ಇಷ್ಟ ನನಗೆ ನೈಟ್ ಔಟು ಈ ಥರ ಲೈಟಿಂಗ್ಸ್ ಎಲ್ಲ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕ್ರೇಜಿ ಡೇಯಲ್ಲಿ ಅಷ್ಟು ಹೋಗೋದಕ್ಕೆ ಇಷ್ಟ ಆಗಲ್ಲ, ಬಿಸಿಲಿರುತ್ತೆ. ಬಿಸಿಲಿಗೆ ಹೋದರೆ ಡೆಕ್ ಬರುತ್ತೆ ಮೀನಾಗಿ. ಈ ಥರ ಕೂಲ್ ಫೀಲ್ ಅನ್ಸಲ್ಲ, ಹಾಗಾಗಿ ನಂಗೆ ನೈಟೇ ಜಾಸ್ತಿ ಇಷ್ಟ. ನನಗೆ ಕ್ರಿಸ್ಮಸ್ ಬಂದರೆ ಕೇಕ್ ತಿಂದಿಲ್ಲ ಅಂದರೆ ನಿದ್ದೆ ಬರಲ್ಲ. ವಾರಿಯಲ್ ಬೇಕ್ರಿ ಹತ್ರ ಕೆಲಸ ಮಾಡಿ ಕೇಕ್ ತಗೋಬೇಕು. ನನಗೇನು ತಿನ್ನೋಕ್ಕಾಗಲ್ಲ. ಅಲ್ಲವು ಇವನು ತಿಂತೀನಿ, ನನ್ನ ಹೊಟ್ಟೆ ಉಡಿಸ್ತಾನೆ. ಅದೇನಾ ತಿಂತೀನಿ, ಅದಕ್ಕೆ ತಿಂತೀನಿ. ತಿನ್ನು ತಿನ್ನು ನೋಡಿ. ನಾನು ಮನೆಗೆ ಹೋಗಿ ಚಿಕನ್ ಅಷ್ಟೊಂದು ಯಾರು ಇರ್ತಾರೆ, ಸ್ವಲ್ಪ ಅರ್ಧ ಕೆಜಿ ಎಲ್ಲ ಯಾರು ಇರ್ತಾರೆ. ಇಲ್ಲೆಲ್ಲ ಐಟಮ್ ಫ್ರೆಶ್ ಏನಿದೆ ಗೈಸ್. ವಾರಿಯರಲ್ಲಿ ಹಾಕಿದ್ದಾರೆ. ಹೊಸ ಗಾಡಿ ತಗೊಂಡ್ಮೇಲೆ ನನಗೋಸ್ಕರ ಒಂದು ಹಾಡು ಇಟ್ಕೊಂಡು ಈ ಥರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾನಂತೆ. ಯಾವ ಹಾಡು ಕೇಳೋಣ? ಯಾವ ಹಾಡು ಹೇಳ್ತೀಯಾ? ಹೇಳು ಹಾಡನ್ನೇ. ಈಗ ಹೇಳು ಆಯಿತು. ಕಿರಿಕ್ ಪಾಟಿ ಜೋರಾಗಿ ಹೇಳು. ಫೀಲಿಂಗ್ ಸಾಂಗ್ ಆಡ್ತಾನಂತೆ ಗೈಸ್. ಆರ್ಟಿ ಸಾಂಗ್ ಆಡೋದು ಬಿಟ್ಬಿಟ್ಟು ಡಬ್ಬ ಬಂದ ತಕ್ಷಣ ಆಗಲೇ ಕೇಕ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಎಷ್ಟೊತ್ತಿಗೆ ತಿಂತೀನೋ ಅಂತ ಕಾಯ್ತಾ ಇದ್ದ. ಮನೆಗೆ ಬಂದು ಕೂತ್ಕೊಳ್ಳೇ ಇಲ್ಲ. ನಾನು ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ಬ್ಯಾಟಿಂಗ್ ಮಾಡ್ತಾ ಅವನೇ ಆಗಲೇ. ನೀನು ತಿಂತಿದ್ಯಾ? ನೋಡಿ ಗೈಸ್, ಇಬ್ಬರು ನಾನು ಬರೋ ತನಕ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ನಾನು ಬರೋ ಅಷ್ಟರಲ್ಲಿ ಆಲೇ ಬಾರಿಸ್ತವ್ರೆ. ಇಂಥ ಜನಗಳು ಇದ್ದಾರೆ ಭೂಮಿ ಮೇಲೆ ಅಲ್ವಾ? ಸುಮ್ಮನೆ ಅಲ್ಲಿ ಬಿಡ್ತಿರ್ತಾರೆ, ಅದೊಂದೇ ಗೊತ್ತಿರೋದು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್. ಹ್ಯಾಪಿ ನ್ಯೂ ಇಯರ್ ಬರ್ತಾಯಿದೆ ಎಲ್ಲರಿಗೂ. ಈ ವರ್ಷ ತುಂಬ ಲಕ್ನ ತೊಗೊಬಂದು ಕೊಡಲಿ,
ಹೆಲ್ದಿಯಾಗಿರಲಿ ಪ್ರತಿಯೊಬ್ಬರು ಲೈಫ್ ಅಂತ ಹೇಳ್ತಾ ಇನ್ನೂ ಇನ್ನೊಂದು 3-4 ಡೇಸ್ ಇರ್ಬೋದೇನೋ ನ್ಯೂ ಇಯರ್ಗೆ ಅಲ್ಲ. ನ್ಯೂ ಇಯರ್ಗೆ ಎಷ್ಟು ದಿನ ಇದೆ? 6 ಡೇಸ್. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೇಳ್ತಾ ಗುಡ್ ನೈಟ್, ಲವ್ ಯು ಆಲ್, ಬಾಯ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ.